ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಮೈಸೂರು ಹುಡುಗರ ಗ್ಯಾಂಗ್ ಒಂದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಅಂತ ಧೂಳೆಬ್ಬಿಸ್ತಾ ಇದ್ದಾರೆ. ಅವರ ಡ್ಯಾನ್ಸ್ ಸ್ಟೈಲ್, ಕ್ಯಾಮರಾ ವರ್ಕ್ಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಾಗೆ ಜೋಗಿ ಪ್ರೇಮ್ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಅರಮನೆ ನಗರಿಯ ಹಳ್ಳಿಯೊಂದರ ಹುಡುಗರು ರಾಜಧಾನಿಯಲ್ಲಿ ಸೌಂಡ್ ಮಾಡಿದ ಹೇಗೆ? ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿದೆ ಅವರ ಹವಾ? ಪ್ರೇಮ್ ಕೊಟ್ಟಿರುವಂತ ಮಾತು ಎಂತದ್ದು? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ. ಕಾಲೆಳೆಯೊಬ್ಬ ಬಂದವರೆಲ್ಲ ಕಾಲು ಕೆಳಗೆ ಉಳಿದೋದ್ರಲ್ಲ. ನೀನಂತವನಲ್ವೇ ಅಲ್ಲ, ನೀನಂತವನಲ್ವೇ ಅಲ್ಲ. ನಿನ್ ಹಂಗೆ ಯಾರೂ ಇಲ್ಲ. ಬಕೇಟ ಹಿಡಿಯೋರ್ನೆಲ್ಲ ಸೈಡಿಟ್ಟು ಹೋಯ್ತಾ ಇರಲ್ಲ. ಬೆಳೆದ 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 ನೋಡೋ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಕಳೆದ ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನೋಡಿದ್ರು ಕೂಡ ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಅಂತ ಇದ್ರು. ಈ ವರ್ಷದ ಆರಂಭದಲ್ಲೇ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು ಅಂತ ಕುಣಿಯೋಕ್ ಶುರು ಮಾಡಿದ್ದಾರೆ. ಕಳೆದ ಡಿಸೆಂಬರ್ 24ರಂದು ಜೋಗಿ ಪ್ರೇಮ್ ನಿರ್ದೇಶನದ ಹಾಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಕೆಡಿ ದಿ ವಿಲನ್ ಸಿನಿಮಾದ ಶಿವ ಶಿವ ಹಾಡಿನ ಲಿರಿಕ್ಸ್ ರಿಲೀಸ್ ಆಗಿತ್ತು. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಅನ್ನೋ ಹಾಡು ಕೇಳಿ ಸಿನಿ ಪ್ರಿಯರೆಲ್ಲ ಥ್ರಿಲ್ ಆಗಿದ್ರು. ಬಟ್ ಈ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಲೆವೆಲ್ನಲ್ಲೇ ಟ್ರೆಂಡ್ ಆಗ್ತಿದೆ. ಅದು ಕೂಡ ಮೈಸೂರು ಹುಡುಗರ ಮಸ್ತ್ ಮಸ್ತ್ ಡ್ಯಾನ್ಸ್ ನಿಂದ. ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ. ಕಾಲೆಳೆಯೊಬ್ಬ ಬಂದವರೆಲ್ಲ ಕಾಲು ಕೆಳಗೆ ಉಳಿದೋದ್ರಲ್ಲ. ನೀನಂತವನಲ್ವೇ ಅಲ್ಲ, ನೀನಂತವನಲ್ವೇ ಅಲ್ಲ. ನಿನ್ ಹಂಗೆ ಯಾರೂ ಇಲ್ಲ. ಬಕೇಟ ಹಿಡಿಯೋರ್ನೆಲ್ಲ ಸೈಡಿಟ್ಟು ಹೋಯ್ತಾ ಇರಲ್ಲ. ಬೆಳೆದ 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 ನೋಡೋ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ವಾವ್, ಈ ಹುಡುಗರ ಟ್ಯಾಲೆಂಟ್ಗೆ ಶಹಬಾಸ್ ಹೇಳಲೇಬೇಕು. ಆ ಡ್ಯಾನ್ಸ್ ಸ್ಟೈಲ್ಸ್, ಕ್ಯಾಮರಾ ವರ್ಕು, ಸೀನ್ಸ್ ನೋಡೋರಿಗಂತೂ ಸಖತ್ ಥ್ರಿಲ್ ಕೊಡ್ತಾ ಇದೆ. ಸಿನಿಮಾ ಸಾಂಗ್ನೇ ಮರೆಸೋ ರೇಂಜ್ಗೆ ಸ್ಟೆಪ್ಸ್ ಹಾಕಿದ್ದಾರೆ. ಅಷ್ಟಕ್ಕೂ ಹೀಗೆ ಎಲ್ಲರ ಹುಬ್ಬೆ ಇರುವಂತೆ ರೀಲ್ಸ್ ಮಾಡಿರೋ ಇವರ ಹೆಸರು ಸಿದ್ಧಾರ್ಥ್, ಅಭಿರತ, ಹರ್ಷ, ಮಂಜು ಹಾಗೆ ಸಂಜಯ್. ಮೈಸೂರಿನ ಯುವಕರು ತಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ಡಿಫ್ರೆಂಟ್ ಸ್ಟೈಲ್ನಲ್ಲಿ ರೀಲ್ಸ್ ಮಾಡಿದ್ರು. ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ಬಾಂಡ್ 444 ಹೆಸರಿನ ಅಕೌಂಟ್ನಲ್ಲಿ ಅಪ್ಲೋಡ್ ಮಾಡಿದ್ರು. ಈ ಮೂವರ ಡ್ಯಾನ್ಸ್ಗೆ ಸಖತ್ ರೆಸ್ಪಾನ್ಸ್ ಸಿಗೋಕೆ ಶುರುವಾಗಿದೆ. ನೋಡುತ್ತಲೇ ಸಾವಿರಾರು ಶೇರ್, ಲಕ್ಷಾಂತರ ಲೈಕ್ಸ್, ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಂಡಿದೆ. ಆ ಕೊರಿಯೋಗ್ರಫಿ, ಕ್ಯಾಮರಾ ವರ್ಕ್ ಮೇನ್ ಹೈಲೈಟ್ ಆಗಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಇವರದ್ದೇ ಕ್ರೇಜ್ ಈಗ. ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ. ಕಾಲೆಳೆಯೊಬ್ಬ ಬಂದವರೆಲ್ಲ ಕಾಲು ಕೆಳಗೆ ಉಳಿದೋದ್ರಲ್ಲ. ನೀನಂತವನಲ್ವೇ ಅಲ್ಲ, ನೀನಂತವನಲ್ವೇ ಅಲ್ಲ. ನಿನ್ ಹಂಗೆ ಯಾರೂ ಇಲ್ಲ. ಬಕೇಟ ಹಿಡಿಯೋರ್ನೆಲ್ಲ ಸೈಡಿಟ್ಟು ಹೋಯ್ತಾ ಇರಲ್ಲ. ಬೆಳೆದ 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 ನೋಡೋ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಹೀಗೆ ಕಲ್ಲು ಮಣ್ಣಿನ ಗುಡ್ಡದಲ್ಲಿ ಧೂಳಿನ ನಡುವೆ ಹುಡುಗರೆಲ್ಲ ಕುಣಿದಿದ್ದು. ಆಮೇಲೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ತುಂಬೆಲ್ಲ ಇವರೇ ರಾರಾಜಿಸ್ತಾ ಇದ್ದಾರೆ. ಅದೆಷ್ಟರ ಮಟ್ಟಿಗೆ ಇವರ ರೀಲ್ಸ್ ಫೇಮಸ್ ಆಗಿದೆ ಅಂದ್ರೆ ಕೆಡಿ ಸಿನಿಮಾ ಟೀಮ್ ವರೆಗೂ ಕೂಡ ತಲುಪಿದೆ. ನಟ ಧ್ರುವ ಸರ್ಜಾ ಹಾಗೆ ನಾಯಕಿ ರೇಷ್ಮಾ ನಾಣಯ್ಯ ಕೂಡ ಇವರ ರೀಲ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲೇ ಕಮೆಂಟ್ ಮಾಡಿದ್ರು. ಫೆಂಟಾಸ್ಟಿಕ್, ಥ್ಯಾಂಕ್ ಯು, ಜೈ ಹನುಮಾನ್ ಅಂತ ಧ್ರುವ ಸರ್ಜಾ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಖುದ್ದು ನಿರ್ದೇಶಕ ಪ್ರೇಮ್ ಅವರೇ ಫೋನ್ ಮಾಡಿ ಹುಡುಗರ ಜೊತೆ ಮಾತನಾಡಿದ್ದಾರೆ. ಒಂದ್ಸಲ ಮೀಟ್ ಮಾಡೋಣ ಅಂತಾನು ಹೇಳಿದ್ದಾರೆ. ಹಾಗೆ ಅವರ ಡ್ಯಾನ್ಸ್ ರೀಲ್ಸ್ಗೆ ಶಹಬಾಸ್ ಹೇಳಿದ್ದಾರೆ. ಸಖತ ಮಾಡಿದ್ರಿ ಕಣ, ಖುಷಿ ಆಯ್ತು ನೋಡ್ದೆ. ತುಂಬಾ ಚೆನ್ನಾಗಿ ಮಾಡಿದ್ರಿ ಕಣ್ರ. ಥ್ಯಾಂಕ್ಸ್ ಕಣ್ರೆ, ಥ್ಯಾಂಕ್ಸ್ ಕಣ್ರೆ. ಒಂದ್ ಕೆಲಸ ಮಾಡಿದ್ರ ಒಂದ್ 2-3 ಸಾರಿ ನಾಳೆ ನಾಳೆ ಫೋನ್ ಹಾಕ್ಸ್ತೀನಿ. ಮೀಟ್ ಮಾಡುವ ಬರುವಂತ, ಆಯ್ತಾ? ಓಕೆ ಮಕ್ಳ, ಹ್ಞೂ ಕಣ್ರ. ಎಫರ್ಟ್ ಆಗಿದೆ ಸರ್. ಇವಾಗ ಸಾರ್ಥಕ ನೀವು ಫೋನ್ ಮಾಡಿದ್ಮೇಲೆ ನಮ್ಗೆ ಇವಾಗ ಥ್ಯಾಂಕ್ಸ್ ಮಗ್ರೆ, ಥ್ಯಾಂಕ್ಸ್ ಕಣ, ಥ್ಯಾಂಕ್ಸ್ ಕಂದ. ನಿಮ್ ಪ್ರೀತಿಯ ವಿಶ್ವಾಸ ಹಿಂಗೆ ಇರ್ಲಿ. ಆಲ್ವೇಸ್ ಕದ, ಆಲ್ವೇಸ್ ಇರ್ತಿ ಬರ್ರ ಮಕ್ಳ. ಓಕೆ, ನಾಳೆ ಇನ್ನೊಂದ್ 2-3 ಸಲ ಮೀಟ್ ಮಾಡ್ತೀನಿ, ಆಯ್ತಾ? ಇನ್ನು ಧ್ರುವ ಸರ್ಜಾ ನಟನೆಯ ಪ್ರೇಮ್ ನಿರ್ದೇಶನದ ಕೆಡಿ ದಿ ಡೆವಿಲ್ ಸಿನಿಮಾ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾ ಆಗಿದೆ.
ಇನ್ನು ಈ ಮೈಸೂರು ಹುಡುಗರೆಲ್ಲ ಶಿವ ಶಿವ ಹಾಡಿನ ದೌಲತ್ತಲ್ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ ಅನ್ನೋ ಸಾಲಿನಿಂದ ಶುರುವಾದಂತ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು. ಇದೇ ಸಾಲುಗಳ ಈಗ ಹೈಲೈಟ್ ಆಗ್ತಾ ಇವೆ. ಸಾಕಷ್ಟು ಮಂದಿ ತಮ್ಮದೇ ಸ್ಟೈಲ್ ನಲ್ಲಿ ಡ್ಯಾನ್ಸ್ ಮಾಡಿ ರೀಲ್ಸ್ ಅಪ್ಲೋಡ್ ಮಾಡ್ತಿದ್ದಾರೆ. ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ, ಕಾಲೆಳೆಯೊಬ್ಬ ಬಂದವರೆಲ್ಲ ಕಾಲು ಕೆಳಗೆ ಉಳಿದೋದ್ರಲ್ಲ, ನೀನಂತವನಲ್ವೇ ಅಲ್ಲ, ನೀನಂತವನಲ್ವೇ ಅಲ್ಲ, ನಿನ್ ಹಂಗೆ ಯಾರೂ ಇಲ್ಲ, ಬಕೇಟ ಹಿಡಿಯೋರ್ನೆಲ್ಲ ಸೈಡಿಟ್ಟು ಹೋಯ್ತಾ ಇರಲ್ಲ. ಬೆಳೆದ 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 ನೋಡೋ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಇನ್ನು ಕೆಡಿ ದಿ ಡೆವಿಲ್ ಸಿನಿಮಾಗೆ ನಿರ್ದೇಶಕ ಪ್ರೇಮ್ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಇನ್ನು KVN ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿ ಕೋನ ವೆಂಕಟನಾರಾಯಣ ಅವರು ಈ ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಕೆಡಿ ಚಿತ್ರದಲ್ಲಿ ಧ್ರುವ ಸರ್ಜಾ, ರೀಶ್ಮಾ ನಾಣಯ್ಯ, ರವಿಚಂದ್ರನ್, ರಮೇಶ್ ಅರವಿಂದ್, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಮುಂತಾದವರು ನಟಿಸಿದ್ದಾರೆ. ಬಹುದೊಡ್ಡ ತಾರಾ ಬಳಗವೇ ಈ ಸಿನಿಮಾದಲ್ಲಿದೆ. ಈ ಚಿತ್ರಕ್ಕೆ ಮ್ಯೂಸಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ. ಪ್ರೇಮ್ ಮತ್ತು ಕೈಲಾಶ್ ಖೇರ್ ಕಂಠದಲ್ಲಿ ಮೂಡಿ ಬಂದಿರುವಂತಹ ಸಾಂಗ್ ಕೇಳೋಕು ಕೂಡ ತುಂಬಾನೇ ಮಜಾ ಕೊಡ್ತಾ ಇದೆ. ಜೋಗಿ ಪ್ರೇಮ್ ಸಾಂಗ್ ಅಂದ್ರೆ ಮೊದಲಿಂದಲೂ ಕೂಡ ಅದು ನೆಕ್ಸ್ಟ್ ಲೆವೆಲ್ಲೇ ಇರುತ್ತೆ. ಅಲ್ಲದೆ ಮೊದಲ ಬಾರಿಗೆ 260 ಪೀಸ್ ಆರ್ಕೆಸ್ಟ್ರಾ ಬಳಸಿ ಸಂಗೀತವನ್ನ ನೀಡಲಾಗ್ತಾ ಇದೆ. ಹೀಗಾಗಿ ರಿಲೀಸ್ಗೂ ಮುನ್ನವೇ ಈ ಸಾಂಗ್ನಿಂದಾಗಿ ಸಿನಿಮಾ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿದೆ. ಶಿವ ಶಿವ ಹಾಡು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದ್ದು ರೀಲ್ಸ್ಗಳಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ನೀವು ಕೂಡ ಈ ಮೈಸೂರು ಹುಡುಗರ ರೀಲ್ಸ್ನ ನೋಡಿದ್ದೀರಾ? ಹಾಗೆ ಈ ಡ್ಯಾನ್ಸ್ ಇಷ್ಟ ಆಗಿದೆಯಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.